ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಬಿಸಿಯೂಟದ ಖರ್ಚು ವೆಚ್ಚಗಳ ತಪಾಸಣೆಯನ್ನ ಮಾಡಲಿಕ್ಕೆ ತಾಲೂಕು ಪಂಚಾಯತಿಯಿಂದ ಈ ತಂಡ ಬಂದಿತ್ತು. 4 ದಿನಗಳ ಕಾಲ ಏನ್ ಮಾಡಿದೆ ಅಂದ್ರೆ ಈ ತಪಾಸಣೆಯನ್ನ ಶಾಲೆಗೆ ಬಂದಂತ ಆಹಾರ ಧಾನ್ಯಗಳಾಗಲಿ, ಹಣ ಆಗಲಿ ಎಲ್ಲವನ್ನ ಅವ್ರು ಏನ್ ಮಾಡಿದ್ದಾರೆ, ಈ ವರ್ಷ ಪೂರ್ತಿ ಲೆಕ್ಕವನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು. ಇವತ್ತು ಲಾಸ್ಟ್ ದಿನ ಸಭೆ ಮಾಡ್ಬೇಕು ಅಂತ ಇವಾಗ ಎಲ್ಲರೂ ನಮ್ಮ ಪಾಲಕರು ಬರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆಲ್ಲ ಕೆಲಸ ಇರ್ತದೆ. ಒಂದಿನ ಕೆಲಸ ಬಿಟ್ರೆ 1,000 ರೂಪಾಯಿ ದಂಡ ಅವರಿಗೆ ಇದಾಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಹೆಚ್ಚಿಗೆ ಬೇಡ ಅಂತ ಹೇಳಿದ್ರೆ 1-2 ದಿನ ಪಾಪ ಬಂದಿದ್ದಾರೆ, ಕೆಲಸ ಬಿಟ್ಕೊಂಡು ಬಂದಿದ್ದಾರೆ. ಬೇಜಾರು ಮಾಡ್ಕೊಳ್ಬೇಡಿ ನೀವು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ SMC ಅಧ್ಯಕ್ಷರಾದ ಪ್ರಿಯಾ ಬಂದಿದ್ದಾರೆ. ಅವರಿಗೆ ಈ ಸಭೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ. ಹಾಗೆ ನಮ್ಮ SMC ಉಪಾಧ್ಯಕ್ಷರಾದ ಅಂಬರೀಶ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದೆ. ಸವಿತಾ ಹಾಗೆ ಗ್ರಾಮ ಪಂಚಾಯತಿಯಿಂದ ಬಾಬು ಮತ್ತು ಸಂದೀಪ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಸಹಾಯಕ ನಿರ್ದೇಶಕ ಅಕ್ಷರದ ಇವರು ಬಂದು 4 ದಿನಗಳ ಕಾಲ ನೋಡಿಕೊಂಡು ನಮ್ಮ ಕಾಗದ ಪತ್ರಗಳನ್ನ ತಪಾಸಣೆ ಮಾಡಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ಗ್ರಂಥಾಲಯದಿಂದ ದಿವ್ಯಾ ಮೇಡಮ್ ಬಂದಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಾದ ಮಾಲಾಶ್ರೀ ಬಂದಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ 4 ದಿನಗಳ ಕಾಲ ಸತತವಾಗಿ ನಮ್ಮ ಕಾಗದ ಪತ್ರಗಳನ್ನ ಪರಿಶೀಲಿಸಿದಂತಹ ಸಹಾಯಕರಿಗೂ ಬಂದಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದೆ. ಅದಲ್ಲದೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಪಾಲಕರು, ನನ್ನ ವಿದ್ಯಾರ್ಥಿನಿಯರು, ಇವರಿಗೆಲ್ಲರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮಕ್ಕಳ ಪ್ರತಿನಿಧಿನೂ ಆದಂಗೆ ಎಲ್ಲರಿಗೂ ನಮಸ್ಕಾರ. 1 ತಿಂಗಳ ಹಿಂದೆ ಮಕ್ಕಳ ಕಲಿಕೆ ಏನು ಕಲಿಬೇಕು, ಯಾವ ರೀತಿ ಕಲಿಕೆ ಆಗ್ತದೆ, ಇದರಲ್ಲಿ ಶಿಕ್ಷಣ ಇಲಾಖೆ ಪಾತ್ರ ಏನು, ಗ್ರಾಮ ಪಂಚಾಯತಿ ಪಾತ್ರ ಏನು, ಅಂಗನವಾಡಿ ಪಾತ್ರ ಏನು, ಲೈಬ್ರರಿ ಪಾತ್ರ ಏನು, VRW ಪಾತ್ರ ಏನು, ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿ ಪಾತ್ರ ಏನು ಅನ್ನೋ ಬಗ್ಗೆ ಎಲ್ಲ ಪಾತ್ರದ ಬಗ್ಗೆ ಪ್ರಸ್ತಾಪ ಮಾಡಾಗಿತ್ತು, ಚರ್ಚೆಯನ್ನು ಮಾಡಾಗಿತ್ತು. ತಾವೆಲ್ಲ ಪಾಲಕರು ಆವಾಗ ಬಂದಿತ್ತು. ಮಕ್ಕಳ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಸಮಗ್ರ ಶಿಕ್ಷಣ ಮುಖ್ಯ ಉದ್ದೇಶ. ಮಕ್ಕಳು ಕಲಿಬೇಕು, ಒಳ್ಳೆ ಜೀವನವನ್ನು ರೂಪಿಸುವಂತ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇರಬೇಕು ಅಂತ ಹೇಳುವಂಥದ್ದು ಜೀವನ ರೂಪಿಸುವಂತ ಪಡೆದಂತ ಶಿಕ್ಷಣದಿಂದ ಮಗುವಿನ ಜೀವನ ನಿರ್ವಹಣೆ ರೂಪಣೆ ಆಗಬೇಕು ಅಂತ ಹೇಳುವಂಥದ್ದು ಆವಾಗ ಸಮಗ್ರ ಶಿಕ್ಷಣ. ಈಗ ಮಧ್ಯಾಹ್ನದ ಬಿಸಿ ಊಟ. ಮಕ್ಕಳು ಶಾಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕೇವಲ ಪಠ್ಯಪುಸ್ತಕ ಅಷ್ಟೇ ತಗೊಂಡು ಹೊತ್ಕೊಂಡು ಹೋಗೋದಲ್ಲ, ಇಲ್ಲಿ ಮಗುವಿಗೆ ಮಧ್ಯಾಹ್ನದ ಬಿಸಿಯೂಟ ಕ್ಷೀರಭಾಗ್ಯ ಸೌಲಭ್ಯಗಳು ದೊರೆಯಬೇಕು ಅಂತ ಹೇಳುವಂತ ಉದ್ದೇಶಕ್ಕಾಗಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಥವಾ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಂತ ಹೇಳುವಂಥದ್ದನ್ನ ಶಿಕ್ಷಣ ಇಲಾಖೆ ಪ್ರಾರಂಭ ಮಾಡಿದೆ. ಅದೇ ರೀತಿ ನಾವು ಹೇಳ್ತಾ ಇರುವಂತ ನಾವು ನೀವು ಹೋಗ್ತಾ ಇರುವಾಗ ಯಾವ ವ್ಯವಸ್ಥೆಗಳು ಇದ್ದಿರಲಿಲ್ಲ. ನಮ್ಗೆಲ್ಲರಿಗೂ ಗೊತ್ತಿದೆ, ಊಟ ಇಲ್ಲ, ಮೊಟ್ಟೆ ಇಲ್ಲ, ಒಂದೇ ಅವಾಗ ನಮ್ಗೆ ಸಿಗ್ತೈತೆ ಏನಂತಂದ್ರೆ ಉಪ್ಪಿಟ್ಟು. ಕೆಲವು ಹಿಂದಿನಲ್ಲಿ ಬಾಯಲ್ಲಿ ಹೋಗ್ತಾ ಇರೋದು ಉಪ್ಪಿಟ್ಟು ಎಲ್ಲ ಗೊತ್ತಿಲ್ಲ.
ನಾವು ಶಾಲೆ ಹೋಗ್ತಾ ಇರ್ಬೇಕಾದ್ರೆ ಉಪ್ಪಿಟ್ಟಿತ್ತು. ಅದು ಬಿಟ್ಟು ಮತ್ತೆ ಬೇರೆ ಏನು ನಮಗೆ ಸಿಗ್ತಿರ್ಲಿಲ್ಲ. ಕುಡಿಲಿಕ್ಕೆ ನೀರು ಕೂಡ ಶಾಲೆಗಳಲ್ಲಿ ಸಿಗ್ತಿರ್ಲಿಲ್ಲ. ನಾವು ನೀರಿನ ಬಾಟ್ಲಿಂದ ತಗೊಂಡು ಹೋಗ್ತಿದ್ವಿ ಮನೆಯಿಂದ, ಆಯ್ತಾ. ಹಾಗೆ ಉಳಿದಂತೆ ಒಂದು ಎರಡುಗಳೆಲ್ಲ ಹಿಂದೆ ಕತೆ ಹೇಳಿದ್ದೇನೆ ನಾನು. ಈ ಎಲ್ಲ ವ್ಯವಸ್ಥೆಗಳು ಇದಾವೆ. ಹಾಗಾಗಿ ಶಿಕ್ಷಣ ಕೇವಲ ಪಠ್ಯಕ್ರಮ ಪುಸ್ತಕ ಓದಿ ಶಿಕ್ಷಣ ಪಡಿಬೇಕಾದ್ರೆ ಮಗು ಅದಕ್ಕೆ ಇನ್ನೊಂದು ಕಡೆಯಿಂದ ಏನು ಪೌಷ್ಟಿಕಾಂಶದ ಆಹಾರಗಳು ದೊರೆಯಬೇಕು ಅಂತ ಹೇಳುವಂತ ಉದ್ದೇಶಕ್ಕಾಗಿ ಮಧ್ಯಾಹ್ನದ ಬಿಸಿಯೂಟ ಅಂತ ಹೇಳುವಂಥದ್ದು ಬಂತು. ನೀವು ಅವಾಗೆಲ್ಲ ಕೆಲವು ಕಡೆಯಲ್ಲಿ ಬೆಳಗ್ಗೆ ಶಾಲೆ ಇರ್ತಿತ್ತು, ಮಧ್ಯಾಹ್ನ ಶಾಲೆ ಇರ್ತಿತ್ತು. ಎರಡು ಟೈಮ್ಗಳು ನಾವು ಬೆಳಗ್ಗೆ ಹೋಗಿ ಓಡಿ ಬಂದು ಶಾಲೆಗೆ ಶಿಕ್ಷಣವನ್ನು ಪಡಿಬೇಕು. ಇವತ್ತು ಆಗಲ್ಲ. ಪಠ್ಯ ಪುಸ್ತಕಗಳ ಜೊತೆಯಲ್ಲಿ ಬಿಸಿಯೂಟಗಳಿರ್ಬೋದು, ಮೊಟ್ಟೆ ಇರ್ಬೋದು, ರಾಗಿ ಮಾಲ್ಟ್ ಇರ್ಬೋದು, ಹಾಲು ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಶಾಲೆಯಲ್ಲಿ ಸಿಗ್ತಾ ಇದೆ. ಹಾಗಾದ್ರೆ ಮಧ್ಯಾಹ್ನದ ಬಿಸಿಯೂಟ ಅಥವಾ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂತ ಹೇಳಿ ಬಂತು 2013ನೇ ಸಾಲಿನಲ್ಲಿ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಮಧ್ಯಾಹ್ನ ಬಿಸಿಯೂಟ ಕೊಡಬೇಕು ಅಂತ ಹೇಳೋದು. ಇದ್ರ ಮುಖ್ಯ ಉದ್ದೇಶ ಅಂತಂದ್ರೆ ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಎರಡನೇದಾಗಿ ಶಾಲೆ ದಾಖಲಾತಿ ಮತ್ತು ಹಾಜರಾತಿಯನ್ನ ಹೆಚ್ಚಿಸುವಂಥದ್ದು. ಮೂರನೇದಾಗಿ ಪೂರಕ ಪೌಷ್ಟಿಕ ಆಹಾರವನ್ನು ನೀಡುವ ಮುಖೇನವಾಗಿ ಮಗುವಿನ ಆರೋಗ್ಯ ರಕ್ಷಣೆಯನ್ನ ಮಾಡುವಂಥದ್ದು. ನಾಲ್ಕನೆಯದಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸುವಂಥದ್ದು. ಐದನೇದಾಗಿ ಬರಗಾಲ ಪೀಡಿತದಂತಹ ಪ್ರದೇಶಗಳಲ್ಲಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟವನ್ನ ಮಕ್ಕಳಿಗೆ ಕೊಡುವಂಥದ್ದು. ಇವತ್ತು ನಮ್ಮ KHB ಶಾಲೆಯಲ್ಲಿ ರವಿವಾರ ದಿವಸ ಶಾಲೆ ಊಟ ಹಾಕ್ತಾರೆ ಅಂತಂದ್ರೆ ಎಲ್ಲರೂ ಓಡ್ ಬರ್ತಾರೆ. ಮಕ್ಕಳು ಕೇಳ್ತಾರೆ, ಪಾಲಕರೇ ಕೇಳ್ತಾರೆ, ರವಿವಾರ ದಿವಸ ಊಟ ಹಾಕಿ ಅಂತ. ಅಂದ್ರೆ ಆ ರೀತಿಯಲ್ಲಿ ಅಲ್ಲಿ ಬೇಡಿಕೆಗಳಿದ್ದಾರೆ. ಬಟ್ ಸರ್ಕಾರದ ವ್ಯವಸ್ಥೆಯಲ್ಲಿ ವಾರಕ್ಕೊಂದು ದಿವಸ ಎಲ್ಲರಿಗೂ ಕಡ್ಡಾಯವಾಗಿ ರಜೆ ಕೊಡಬೇಕು ಅಂತ ಹೇಳುದು. ಹಾಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಯ್ತು ಬೇಸಿಗೆ ಪ್ರಾರಂಭ. ಬೀದರ್, ರಾಯಚೂರು, ಚಿತ್ರದುರ್ಗ, ದಾವಣಗೆರೆ ಅಂತ ಜಿಲ್ಲೆಯಲ್ಲಿ ಮಧ್ಯಾಹ್ನ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬರಗಾಲ ಪೀಡಿತ ಪ್ರದೇಶಗಳಿದ್ದಾಗ ಮಧ್ಯಾಹ್ನ ಬಿಸಿಯೂಟವನ್ನೇ ಮಕ್ಕಳಿಗೆ ಅಲ್ಲಿ ಕೊಡ್ತಾರೆ. ಹಾಗಾಗಿ ಇದಿಷ್ಟು ಅಂಶಗಳನ್ನು ಒಳಗೊಂಡು ಇವತ್ತು ಮಧ್ಯಾಹ್ನದ ಬಿಸಿಯೂಟನ ಮಕ್ಕಳಿಗೆ ಕೊಡಬೇಕು ಅಂತ ಹೇಳುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಶಾಲೆಯಲ್ಲಿ ಏನು ಕೊಡ್ತಾ ಇದ್ದಾರೆ? ಮಧ್ಯಾಹ್ನ ಬಿಸಿಯೂಟ ಕೊಡ್ತಾ ಇದ್ದಾರೆ, ಬೆಳಗ್ಗೆ ಹಾಲು ಕೊಡ್ತಾ ಇದ್ದಾರೆ, ರಾಗಿ ಮಾಲ್ಟ್ ಕೊಡ್ತಾ ಇದ್ದಾರೆ. ಮೊದಲು 2 ದಿವಸ ಮೊಟ್ಟೆ ಇತ್ತು, ಈಗ 6 ದಿವಸ ಮೊಟ್ಟೆನ ಕೊಡ್ತಾ ಇದ್ದಾರೆ. ಅಂದ್ರೆ 2 ದಿವಸದ ಮೊಟ್ಟೆಯನ್ನ ಅಕ್ಷರದಾಸೋಹ ಶಿಕ್ಷಣ ಇಲಾಖೆಯಿಂದಲೇ ಕೊಡ್ತಾ ಇರೋದು. 4 ದಿವಸದ ಮೊಟ್ಟೆಯನ್ನ ಅಜೀಂ ಪ್ರೇಮ್ಜಿ ಅಂತ ಹೇಳುವಂತ ಹೆಸರನ್ನ ನೀವು ಕೇಳಿದ್ರಿ ಅಲ್ವಾ? ದೊಡ್ಡ ಒಬ್ರು ಇಂಡಸ್ಟ್ರಿ ರತನ್ ಟಾಟಾ, ಬಿರ್ಲಾ ಅಂತೇಳಿ ನಾವು ಏನ್ ಹೇಳ್ತೀವಲ್ಲ, ಅಜೀಂ ಪ್ರೇಮ್ಜಿ ಅಂತ ಹೇಳೋದು. ಅವರು ಶಿಕ್ಷಣ ಸಲುವಾಗಿ ಸಾಕಷ್ಟು ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನ ಮಾಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ 4 ದಿವಸ ಮೊಟ್ಟೆಯನ್ನ ಕೊಡಬೇಕು ಅಂತ ಹೇಳುವಂಥದ್ದು ಹೇಳಿದೆ. ಹಾಗೆ ಮೊಟ್ಟೆಯನ್ನ ತಿನ್ನದೇ ಇರುವಂತ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಬಾಳೆಹಣ್ಣನ್ನ ಕೊಡುವಂಥದ್ದು ಅಥವಾ ಚಿಕ್ಕಿಯನ್ನ ಕೊಡುವಂಥದ್ದು. ಇದು ಮಧ್ಯಾಹ್ನದ ಬಿಸಿಯೂಟದ ಯೋಜನೆ. ಹಾಗಾದ್ರೆ ನಮ್ಮ ಪಾತ್ರ ಏನು? ನಮ್ಮ ಪಾತ್ರ ಏನು ಕೇಳಿದ್ರೆ, ಏನು ಮಧ್ಯಾಹ್ನ ಬಿಸಿಯೂಟ ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಶಾಲೆಗಳಲ್ಲಿ ದಾಖಲಾತಿಗಳನ್ನ ಬಿಲ್ಗಳನ್ನು ಇಟ್ಟಿದ್ದಾರೆ, ಆ ಬಿಲ್ಗಳು ಸರಿಯಾಗಿದ್ದಾವ? ಏನು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಮೊಟ್ಟೆಗಳನ್ನು ಕೊಟ್ಟಿದ್ದಾರ, ದಾಖಲಾತಿಗಳನ್ನು ಸರಿ ಇಟ್ಟಿದ್ದಾರ ಅಂತ ಹೇಳುವಂಥದ್ದನ್ನ ಪರಿಶೀಲನೆ ಮಾಡುವಂಥದ್ದು. ಆ ನಂತರ ಪಾಲಕರ ಭೇಟಿ ಮಾಡುವಂಥದ್ದು, ಸಮುದಾಯ ಭೇಟಿ ಮಾಡುವಂಥದ್ದು, ಮಕ್ಕಳನ್ನ ಭೇಟಿ ಮಾಡಿ ಅಭಿಪ್ರಾಯನ ಸಂಗ್ರಹಿಸುವಂಥದ್ದು. ಅದೇ ರೀತಿಯಲ್ಲಿ ಕೊನೆ ದಿವಸ SKMC ಅವರ ಉಪಸ್ಥಿತಿಯಲ್ಲಿ ಪಾಲಕ, ಪೋಷಕರು, ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳ ಸಭೆಯನ್ನ ಮಾಡಿ ವಿಷಯದ ಚರ್ಚೆಯನ್ನ ಮಾಡುವಂಥದ್ದು ಇವತ್ತಿನ ಮುಖ್ಯ ಉದ್ದೇಶ ಆಗಿದೆ. ಅರ್ಥ ಆಯ್ತಲ್ಲ? ಈಗ ಬಾಹ್ಯ ಖರ್ಚು ವೆಚ್ಚ ಏನಿದೆ ಬಂದಿದೆ ಅದನ್ನ ಸಂಕ್ಷಿಪ್ತವಾಗಿ ಓದಿ. ಈಗ ಬಿಸಿಯೂಟ ಇರ್ತದಲ್ಲ, ಅದಕ್ಕೆ ನಮ್ಗೆ ಸಾಂಬಾರು ಮತ್ತೆ ತರಕಾರಿಗಂತ ಹಣ ಬರ್ತದೆ. ಒಂದು ಮಕ್ಕಳಿಗೆ ₹1.90 ಇತ್ತು, ಈಗ ₹2.15 ಆಗಿದೆ. ಈಗ ಡಿಸೆಂಬರ್ದಿಂದ ₹2.15 ಆಗಿದೆ. ಹಾಗೆ ಸಕ್ಕರೆಗೆ ₹32 ಬರ್ತದೆ, 1 kg ಸಕ್ಕರೆಗೆ. ಮತ್ತೆ ಮೊಟ್ಟೆಗೆ ₹6 ಬರ್ತದೆ, ಅದರಲ್ಲಿ ₹5 ಮೊಟ್ಟೆ, 20 ಪೈಸೆ ಸಾರಿಗೆ ಅಂತ, ಮತ್ತೆ 30 ಪೈಸೆ ಸುಲಿದವರಿಗೆ, 50 ಪೈಸೆ ಇಂಧನಕ್ಕೆ ಗ್ಯಾಸಿಗೆ ಅಂತ ₹6 ನಮಗೆ ಕೊಡ್ತಾರೆ. ಅದು ಮೊಟ್ಟೆಗೆ ಎಷ್ಟು ರೂಪಾಯಿ ಅಂತ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ₹7, ₹8 ಇರ್ತದೆ. ಗೌರ್ಮೆಂಟ್ ನಮ್ಗೆ ₹6 ಕೊಡ್ತದೆ. ನಾವು ದಿನ ₹1 ಒಂದು ಮೊಟ್ಟೆ ಮೇಲೆ ಕೈಯಲ್ಲಿ ಹಾಕಿ ಏನ್ ಮಾಡ್ಬೇಕು ಅದನ್ನ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ನಾವು ಪ್ರತಿನಿತ್ಯ ಮಕ್ಕಳಿಗೆ ಮೊಟ್ಟೆನೆ ಕೊಡುದು. ನಾವು ಬೇರೆ ಶಾಲೆಯಲ್ಲೆಲ್ಲ ಚಿಕ್ಕಿ ಕೊಡ್ತಾರೆ, ನಾವು ಚಿಕ್ಕಿನೇ ಕೊಡುದಿಲ್ಲ. ಮಕ್ಕಳು ತಿಂತಾರೆ, ಮೊಟ್ಟೆ ಕೊಡ್ತೇವೆ. ಯಾವಾಗಾದ್ರೂ ಒಂದ್ಸಲ ಶನಿವಾರ ಇದ್ರೆ ಶ್ವೇತಾ ಅವರು ತಿನ್ನುವುದಿಲ್ಲ, ಅವಾಗ ಮಾತ್ರ ಬಾಳೆಹಣ್ಣು ಇಂಥದನ್ನ ಕೊಡ್ತೇವೆ.
ಹಾಗೆ ಸಕ್ಕರೆಗೆ 32 ಪೈಸೆ. ಮತ್ತೆ ಈಗ ಗ್ಯಾಸ್ ಸಿಲಿಂಡರ್ ಬರ್ತದಲ್ಲ, ಗ್ಯಾಸ್ ಸಿಲಿಂಡ್ರಿಗೆ ಮೊದಲು ನಮಗೆ ಕೊರೋನಾಕ್ಕಿಂತ ಮೊದಲು ಅವರೇ ಸಪ್ಲೈ ಮಾಡ್ತಿದ್ರು. ಕೊರೋನಾ ಆದ್ಮೇಲೆ ವೆಂಕಟೇಶ್ವರ ಗ್ಯಾಸ್ನವರಿಗೆ ಗೌರ್ಮೆಂಟ್ನವರು ದುಡ್ಡು ತುಂಬಿಲ್ಲ ಅಂತ ಹೇಳಿ ಅವರು ನಮಗೆ ಗ್ಯಾಸ್ ಅನ್ನ ಕೊಡುದಿಲ್ಲ ಅಂತ ಹೇಳಿ ನಾವೇ ಈಗ ಏನ್ ಮಾಡ್ಬೇಕು, ದುಡ್ಡನ್ನ ಕೊಟ್ಟು ತಗೊಳ್ಬೇಕು. ಆದ್ರೆ ಒಂದು ಸಿಲಿಂಡರ್ಗೆ ಒಂದು ಮಗುಗೆ 87 ಪೈಸೆ ಅಂತ ಖರ್ಚು ಮಾಡ್ಬೇಕು ಅಂತ ಹೇಳ್ತಾರೆ. ಆ ಸಿಲಿಂಡರ್ ಅನ್ನ ನಮ್ಮ ಹತ್ರ ಒಂದು ಮಗುಗೆ 87 ಪೈಸೆ ಅಂತ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅನ್ನ ಮಾಡ್ಬೇಕಾಗ್ತದೆ, ಸಾರು ಮಾಡ್ಬೇಕಾಗ್ತದೆ, ಮೊಟ್ಟೆ ಬೇಯಿಸ್ಬೇಕಾಗ್ತದೆ, ಮತ್ತೆ ಹಾಲು ಇದು ಮಾಡ್ಬೇಕಾಗ್ತದೆ. ಅದಕ್ಕಾಗಿ ನಮ್ಗೆ ಹೆಚ್ಚಿಗೆ ಬರ್ತದೆ. ಆದ್ರೆ ಈಗ ಇದ್ರ ಪ್ರಕಾರ ಸರ್ ಅವ್ರು ಏನ್ ಮಾಡಿದ್ದಾರೆ ಗೊತ್ತಿದೆ, ಅಕ್ಷರ ದಾಸೋಹದಲ್ಲಿ ಜೂನ್ದಿಂದ ಮಾರ್ಚ್ ತನಕ ನಮ್ಮ ಶಾಲೆಗೆ ಫಸ್ಟ್ ಸಲ 30 ಮಕ್ಕಳಿದ್ರು. 30 × 245 ಮಾಡ್ಕೊಂಡು 6,395 ರೂಪಾಯಿ ಮಾತ್ರ ನನ್ನ ಗ್ಯಾಸ್ಗೆ ಹಾಕಿದ್ದಾರೆ. ಈಗ ನಾನು ಈಗಾಗಲೇ 8 ಗ್ಯಾಸ್ಗಳನ್ನ ತಗೊಂಡಿದ್ದೇನೆ. ಅವ್ರು ಏನ್ ಮಾಡಿದ್ದಾರೆ, 30 ಮಕ್ಕಳಂತ ಹಾಕಿದ್ರು. ನಮ್ಮ ಶಾಲೆಯಲ್ಲಿ ಈಗ 33 ಮಕ್ಕಳು ಕಲಿತಾ ಇದ್ದಾರೆ. ಈಗ ನಾವು ಅದನ್ನ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲ ಶಿಕ್ಷಕರ ಕೈಯಿಂದಾನೇ ಹೋಗುದೇ. ಗೊತ್ತಾಯ್ತು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ನಾವು ಹೇಳ್ಬೇಕಾಯ್ತು 3 ಮಕ್ಕಳು ಜಾಸ್ತಿ ಆಗಿದೆ ಅಂತ ಹೇಳಿ. ಈಗ ಇಷ್ಟೆಲ್ಲ ಬಂದಿದೆ. ಒಟ್ಟು ನನಗೆ ಈ ವರ್ಷದಲ್ಲಿ 33,191 ರೂಪಾಯಿ ಜಮಾ ಆಗಿತ್ತು. ಅದರಲ್ಲಿ ಪ್ರಾರಂಭಿಕ ಶುಲ್ಕ 27,080 ಇತ್ತು. ಖರ್ಚು 39,219 ರೂಪಾಯಿ ಆಗಿದೆ. ಈಗ 21,052 ರೂಪಾಯಿ ಅಂತಿಮ ಶುಲ್ಕ ಇದೆ. ಗೋಣಿ ಚೀಲಕ್ಕೂ ನಾವು ವರ್ಷಕ್ಕೆ 500 ರೂಪಾಯಿಯನ್ನ ನಾನು ತುಂಬ್ತಾ ಇರ್ತೇನೆ. ಯಾಕಂದ್ರೆ ಅದು ನಾಳೆ ಏನಾದ್ರು ಕೇಳಿದಾಗ ಗೋಣಿ ಚೀಲ ಎಲ್ಲೂ ಇತ್ತು ಅಂತ ಕೇಳಿದಾಗ ನನ್ನ ಹತ್ರ ಹೇಳಿಕ್ ಆಗುದಿಲ್ಲ. ನಾವು ಇಲ್ಲಿ ಕಾಲು ಒರೆಸ್ಲಿಕ್ಕೆಲ್ಲ ಹಾಕ್ತೇವೆ ಅಂತ ಹೇಳಿಕ್ ಆಗುದಿಲ್ಲ. ಅದಕ್ಕಾಗಿ ನಾನು ಪ್ರತಿ ವರ್ಷ 100 ರೂಪಾಯಿನ ಏನ್ ಮಾಡ್ತೇನೆ, ಗೋಣಿ ಚೀಲದ ಅಂತ ತುಂಬ ಹಾಕ್ಬಿಡ್ತೇನೆ. ಪ್ರಾರಂಭಿಕ ಶುಲ್ಕ 21 ಲಾಸ್ಟ್ ಉಳಿಕೆ 21,052 ರೂಪಾಯಿ ಇದೆ. ಈ ಒಂದು ಆವಾಗ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ದಾನಿಗಳ ಪಟ್ಟಿ ದೊಡ್ಡದಾಯ್ತು, ಓದಿ ಹೇಳಿದ್ವಿ. ಈಗ ಇವತ್ತಿನ ದಿವಸ ನಾವು ತಗೊಂಡಿರುವಂಥದ್ದು ಏನು ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ದಾನಿಗಳ ಇದೇನಿದೆ ಅಲ್ಲ, ಶಾಲಾ ಪ್ರಾರಂಭೋತ್ಸವಕ್ಕೆ ಶಾಲಾ ಶಿಕ್ಷಕರಿಂದ ವಿಶೇಷ ಭೋಜನ ಅಂದ್ರೆ ಪ್ರತಿ ಶಾಲೆಯಲ್ಲಿ ಮಾಡಬೇಕು. ಶಿಕ್ಷಕರ ಕೈಯಿಂದಲೇ ಹಣ ಖರ್ಚು ಮಾಡಿ ಮಕ್ಕಳಿಗೆ ವಿಶೇಷವಾಗಿ ಭೋಜನ ಮಾಡಬೇಕು ಅಂತ ಆಯಾ ಶಾಲೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಭೋಜನ ಮಾಡಿರ್ತಾರೆ. ಆಗಿದೆಯಾ? ಮಾಡಿದೀರಾ? ವಿಶೇಷ ಭೋಜನ ಪಾಯಸ ಗೀಸ ಏನಾದ್ರು ಮಾಡಿರ್ತಾರೆ ಪ್ರಾರಂಭೋತ್ಸವಕ್ಕೆ. ಜೂನ್ 6ರಂದು ಶಿಕ್ಷಕರಿಂದ ಮಕ್ಕಳಿಗೆ ವಿಶೇಷ ಭೋಜನ. ಆನಂತರ ಸಮುದಾಯದತ್ತ ಶಾಲಾ ಕಾರ್ಯಕ್ರಮಕ್ಕೆ ಶಿಕ್ಷಕರಿಂದ ವಿಶೇಷ ಭೋಜನ. ಸಚಿನ್ ನಾಯ್ಕರವರು ತನ್ನ ಮಗಳ ಹುಟ್ಟುಹಬ್ಬದ ನಿಮಿತ್ತ ಮಕ್ಕಳಿಗೆ ವಿಶೇಷ ಭೋಜನವನ್ನ ಕೊಟ್ಟಿರುವಂಥದ್ದು. ಇನ್ನು ಉಳಿದಂತೆ ನಾವು ಹಿಂದಿನ ಸಮಗ್ರ ಶಿಕ್ಷಣದಲ್ಲಿ ಅದನ್ನ ಚರ್ಚೆಯನ್ನ ಮಾಡಿದ್ವಿ. ಆನಂತರ ಬಾಯದಂತ ಆವಾಗ ಸುಮಾರು ಟ್ರ್ಯಾಕು, ಟಿ ಶರ್ಟು, ಪ್ಯಾಂಟ್ ಎಲ್ಲ ಸಾಮಾನ್ಯವಾಗಿ ಅಭ್ಯಸ್ತವಂತಪ್ಪ ಮಕ್ಕಳು. ನಿಮ್ಮ ಶಾಲೆ ಒಂದು, ಅಂಗಡಿ ಶಾಲೆ ಒಂದು. ಅಲ್ಲಿ ನೋಡಿದವೆಲ್ಲ ಡ್ರೆಸ್ಗಳೇ ಸುಮಾರು ಬಂದಿದ್ದಾರೆ. ಸಾಮಾನ್ಯ ಒಂದು ಶಾಲೆ ಮುಗಿಯುವವರೆಗೂ ಆ ಡ್ರೆಸ್ ಇರ್ತಾವಂತ ಕಾಣ್ತದೆ. ಇರ್ಲಿ, ಮತ್ತೆ ಬಾಯಿಯವ್ರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದೃಷ್ಟನೂ ಬೇಕು ಹಾಕೊಳ್ಳಿಕ್ಕೆ, ಪಡ್ಕೊಳ್ಳಿಕ್ಕೂ ಅದೃಷ್ಟಗಳು ಬೇಕಾಗ್ತದೆ. ಮಕ್ಕಳ ಅದೃಷ್ಟ ಇವಿಷ್ಟು ಇಲ್ಲಿ ದಾಳಿಗಳ ಇದು ಕೊಟ್ಟಿರುವಂಥದ್ದು. ಮತ್ತೆ ಏನಾದರೂ ಪ್ರಶ್ನೆಗಳು, ಚರ್ಚೆಗಳಿದ್ರೆ ತಾವು ಕೇಳಬಹುದು. ಒಂದು 2 ನಿಮಿಷ ನಮ್ಮ ಲೈಬ್ರರಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಲೈಬ್ರರಿ ಬಗ್ಗೆ ಹೇಳೋದಂದ್ರೆ ಮಕ್ಕಳಿಗೂ ಗೊತ್ತಿದೆ. ಮತ್ತೆ ಈಗ ಮಕ್ಕಳಿಗೆ ಎಲ್ಲಾ ಅವ್ರಿಗೆ ಸ್ವಲ್ಪ ಹೋಗೋದು ಕಡಿಮೆ ಆಗಿದೆ. ಮಕ್ಕಳು ಅಂದ್ರೆ ದೂರ ಅದಕ್ಕೆ ಇಲ್ಲಾಂದ್ರೆ ನಾವು ಮೊದಲು ಕಳಿಸ್ತಾ ಇದ್ವಿ ಅವರಿಗೆ ವಾರಕ್ಕೊಂದ್ಸಲ ಅಲ್ಲ, ಎಲ್ಲಾ ಮಕ್ಕಳು ಹೋಗ್ತಾ ಇದ್ರು. ನಿಮ್ಗೂ ಗೊತ್ತಿದೆ, ಎಲ್ಲಿದ್ದಾರೆ ಪೇರೆಂಟ್ಸ್ ಗೊತ್ತಿದೆ. ಆದ್ರೆ ಈಗೇನಾಗ್ತದೆ, ಅವ್ರು ಸ್ವಲ್ಪ ಹಿಂದಿ ಬಿದ್ದಿದ್ರಲ್ಲ ಶಿಕ್ಷಣಕ್ಕೆ, ಅದಕ್ಕೆ ನಾನೇ ಅವ್ರಿಗೆ ಕಳಿಸೋದಿಲ್ಲಾಗಿದೆ. ಆದ್ರೆ ಅವ್ರು ಸ್ವಲ್ಪ ಶಾಲೆಯಲ್ಲಿ ಒಂಚೂರು ಮುಗಿದೆ ಅವ್ರದ್ದು. ಆಮೇಲೆ ರಜೆಯಲ್ಲಿ ಇದ್ದಿದ್ದೆ ಅವರಿಗೆ. ಮತ್ತೆ ಬೇಸಿಗೆ ಶಿಬಿರ ಇರ್ತದೆ ಅವರಿಗೆ ರಜೆಯಲ್ಲಿ. ಮತ್ತೆ ಶಾಲೆಯಲ್ಲಿ ಅವರಿಗೆ ಗ್ರಾಮ ವಿಕಸನ ಸಂಸ್ಥೆ, ಶಿಕ್ಷಣ ಫೌಂಡೇಶನ್ ಇಂದ ಎಲ್ಲಾ ಪುಸ್ತಕ ಅವ್ರದ್ದು 1ರಿಂದ ನಮ್ದು ಎಷ್ಟು ಯಾವ ಪುಸ್ತಕ ಬೇಕು ಎಲ್ಲ ಇದೆ. ನಿಮ್ ಮಕ್ಕಳೇ ಬೇಕಾದ್ರೆ ಕೇಳಿದ್ರೆ ಹೇಳ್ತಾರೆ. ಈಗ ರಜೆಯಲ್ಲಿ ಮಕ್ಕಳನ್ನ ತಪ್ಪದೆ ಕಳ್ಸಿದ್ರೆ ಶಾಲೆಗೆ. ಎಲ್ಲಾ ತಾಯಿಯವ್ರಿಗೂ ಹೇಳ್ತಾ ಇದ್ದೇನೆ, ಆ ಮಕ್ಳಿಗೆ ನೀವೇ ತಂದು ಬಿಡಿ. ನಿಮ್ ಮಕ್ಳ ಬಗ್ಗೆ ನಿಮ್ಗೂ ಅಷ್ಟು ಇದು ಇಲ್ಲಾಂದ್ರೆ ವಾರಕ್ಕೊಂದ್ಸಲ ಒಬ್ರು ಕರ್ಕೊಂಡ್ ಬಂದ್ರೆ ಎಲ್ರಿಗೂ ಸೇರ್ಕೊಂಡು ಮತ್ತೊಂದ್ ದಿವಸ ಮತ್ತೊಬ್ರು ಯಾರಾದ್ರೂ ತಂದೆ ತಾಯಿ
ಈಗ ಅವ್ರಿಗೆ ಕಳ್ಸಿ ಅಜಯನ ಅಪ್ಪ ಅಜಯನಿಗೆ ಕರ್ಕೊಂಡು ಹೋಗಿ ಹೇಳ್ತಾರೆ, ಅವ್ರು ಬಿಟ್ಟು ಬರ್ತಾರೆ ಹೋಗ್ಕೊಂಡು, ಆಮೇಲೆ ಬರ್ತಾನ. ಹಂಗ್ ಮಾಡಿ ಮಕ್ಳಿಗೆ ಎಷ್ಟೊಂದು ಪ್ರಯೋಜನ ಇದೆ ಅಲ್ಲಿಂದ. ಮತ್ ನಮ್ದು ಡಿಜಿಟಲ್ ಸಾಕ್ಷರತೆ ಇದು ಎಲ್ಲ ತಾಯಂದಿರ್ಗೂ ಇದೆ, ಈಗ ಮಕ್ಳು ತಾಯಂದಿರ್ಗೂ ಇದೆ ಅಂದ್ರೆ ಫೋನ್ ಬಗ್ಗೆ ಮಾಹಿತಿ ಈ ಕಡೆ ಮಾಡ್ತಿದ್ದಾರೆ. ಇದು ದಿವ್ಯಾ ಮೇಡಮ್ ಚಲೋ ಇದ್ದಾರೆ ಗೊತ್ತಿತ್ತಲ್ಲ. ನಾ ಏನ್ ಹೇಳ್ತಾ ಇದ್ದೇನೆ, ನೀವೇ ಮಕ್ಕಳನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ಅಂತ ತಗೊಂಡು ನೀವೇ ಮಾಡ್ಬೇಕು. ಅವ್ರು ಚಲೋ ಎಲ್ಲ ಹೇಳ್ಕೊಡ್ತಾರೆ ಕಂಪ್ಯೂಟರ್ ನಲ್ಲಿ. ಅಲ್ಲ ನೀವು ಕರ್ಕೊಂಡು ಹೋಗಿ ಈಗ ಒಂದ್ 4-5 ಮಕ್ಕಳನ್ನ ನಮ್ಮ ಶಾಲೆಯಲ್ಲಿ ಎಷ್ಟು ಪಾಲಕರು ಈಗ ಇಲ್ಲಿ ಬೇಡ ಶನಿವಾರ, ಈಗ ನೆಕ್ಸ್ಟ್ ಆದೇಶ ಆಗ್ತದೆ ಶನಿವಾರ. ಮತ್ತೊಂದಂದ್ರೆ ಈಗ ಮುರಾರ್ಜಿ ಪರೀಕ್ಷೆ ಇದೆಯಲ್ಲ, ಮುರಾರ್ಜಿ ಪರೀಕ್ಷೆಗೆ ಅವರು ಪುಸ್ತಕ ತಂದಿಟ್ಟಿದ್ದಾರೆ. ಅದರಲ್ಲಿ ಅವ್ರು ಹೇಳ್ಕೊಡ್ತಾರಂತೆ, ಅದ್ರ ಮಕ್ಕಳ ರವಿವಾರ ದಿನ ಕಳಿಸ್ಕೊಡಿ ಸ್ವಲ್ಪ. ಅಲ್ಲ ನೀವ್ ಯಾರಾದ್ರೂ ಒಬ್ರು ಹೋಗ್ರಿ, ಒಂದು 10 ನಿಮಿಷದಲ್ಲಿ ಹೋಗಿ ಬರ್ಲಿಕ್ಕೆ ಏನಪ್ಪ, ನಮ್ಮ ಮಕ್ಕಳಿಗೆ ಏನೋ ಸಿಗ್ತದೆ ಅಂತ ಹೇಳಿದ್ರೆ ಆಮೇಲೆ ಮಾತಾಡೋದು. ಮುಂದ್ಗಡೆಗೆ ಬನ್ನಿ. ಲೈಬ್ರರಿ ಮುಂದೆ ನೀವು ಜಾಗ ಲೈಬ್ರರಿ ಏನು ಕಟ್ಟಡ ಪ್ರೈವೇಟ್ ಅದಂದ್ರೆ ಏನಾಗ್ತದೆ ಹೇಳಿ ಸರ್, ಅಲ್ಲಂದ್ರೆ ನಮ್ಗಲ್ಲಿ ಅಲ್ಲಿ ಜಾತ್ರೆ ಎಲ್ಲ ಆಗ್ತದಲ್ಲ, ಪ್ಲೇಸ್ ಇಲ್ಲ ಪಾರ್ಕಿಂಗಿಗೆಲ್ಲ, ಅದಕ್ಕೆ ಹಂಗೆ ಅಂದ್ರೆ ಪಾಲಕರು ಕರ್ಕೊಂಡು ಹೋಗ್ಬೇಕು. ನಿಮ್ದೇ ಜವಾಬ್ದಾರಿ, ನಮ್ದಲ್ಲ. ಯಾಕಂದ್ರೆ ಮಕ್ಕಳು ಏನಾದ್ರು ಮಾಡ್ಕೊಂಡು ಸರಿಯಾಗುದಿಲ್ಲ ಶನಿವಾರ ದಿನ, ಅದಕ್ಕೆ ನಾನು ಏನು ಹೇಳುದಿಲ್ಲ. ಅವ್ರು ಕೇಳ್ತಾರೆ, ಸ್ವಲ್ಪ ಕಂಟ್ರೋಲ್ ಅವ್ರು ಮಾಡ್ತಾರೆ. ಅವ್ರು ನಾ ಅದಕ್ಕೆ ಹೇಳ್ತಾರೆ, ಅಲ್ಲಿ ಚಲೋ ಮಾಡಿ ಹೋಗುವಾಗ ದಾರಿಯಲ್ಲೇ ಸ್ವಲ್ಪ ಆಟ ಆಡ್ತಾರೆ. ದೂರ ಆಗ್ತದೆ, ದೂರ ಆಗ್ತದೆ. ನೋಡಿ ಒಂದ್ ದಿವಸ ಶನಿವಾರ ಅವ್ರಿಗೆ ಒಂದು ಹೊಸತನ ಕಾಣ್ತದೆ ಅಲ್ಲಿ. ಅವ್ರು ಬೇಕಾದ್ರೆ ಓದ್ಲಿ, ಚರ್ಚೆ ಮಾಡ್ಲಿ, ಆಟ ಹೋಗ್ತಾರೆ ಈಗೆಲ್ಲ ಪ್ರಾಕ್ಟೀಸಿಗೆಲ್ಲ ಹೋಗ್ತಾರೆ. ನೋಡಿ ಯಾರಾದ್ರೂ ಒಬ್ರು, ಒಂದ್ ಪಾಲಕರು ಒಂದಿನ ಹೋದ್ರೆ ಮತ್ತೊಬ್ರು ಮತ್ತೊಂದ್ ದಿನ ಅದು ಹೋಗಿದ್ರು ರವಿವಾರ ದಿವಸ ಇದ್ರಲ್ಲಿ ಸ್ವಲ್ಪ ಕಾಯ್ದಿತ್ತು. ರಜೆದಲ್ಲಂತೂ ಕಳಿಸ್ಕೊಡಿ. ರಜೆದಲ್ಲಿ ಮತ್ತೆ ಬೇಸಿಗೆ ಶಿಬಿರ ಕಳಿಸ್ಕೊಡಿ. ಆನಂತರ ಯಾರಾದ್ರೂ ವಿಕಲಚೇತನ ಇದ್ರೆ ಗ್ರಾಮ ಪಂಚಾಯತ್ ವಿಆರ್‌ಗಳಿದ್ದಾರೆ, ಈಗಾಗಲೇ ನಿಮ್ದು ಮಾಹಿತಿಗಳು ಕೂಡ ಇದ್ದಾವೆ. ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಮಕ್ಕಳ ಅಂತ ಹೇಳಲ್ಲ, ವಯಸ್ಸಾದವರು ಕೂಡ ಯಾರಾದ್ರೂ ವಿಕಲಚೇತನರಿಗೆ ಸಮಸ್ಯೆಗಳು ಮಾಹಿತಿ ಬೇಕು ಅಂತ ಗ್ರಾಮ ಪಂಚಾಯತಿಯಲ್ಲಿ ವಿಕಲಚೇತನ ಸಲುವಾಗಿ ಇರುವಂತ ಕೆಲಸ ಮಾಡುವಂತ ಸಿಬ್ಬಂದಿ ಕೂಡ ಅಲ್ಲಿ ಇದ್ದಾರೆ, ಅಲ್ಲಿ ಪಂಚಾಯತಿ ಬರ್ಬೇಕಿತ್ತು. ಜಿಲ್ಲಾ ಪಂಚಾಯತ್ ಇದ್ದಾರಂತೆ, ಅವರು ನಮ್ಮ ಕ್ಲರ್ಕ್ ಬಾಬು ಬಂದಿದ್ದಾರೆ. ಬೇರೆ ಇದ್ರೆ ಯಾವುದೇ ಚರ್ಚೆಗಳು ಇಲ್ಲ, ಯಾಕಂದ್ರೆ ಶಾಲೆ ಬಿಲ್ಡಿಂಗ್ ಖಾಸಗಿ ಜಾಗದಲ್ಲಿ ಕೂಡ ನಾವು ವಿಶೇಷವಾಗಿ ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಇರುವಷ್ಟು ದಿವಸವನ್ನ ಬನ್ನಿ, ಇರುವಷ್ಟು ದಿವಸವನ್ನು ನಾವು ಗ್ರೂಪ್ಗಳು ಹೋಗುವಂಥದ್ದು, ಅದೇ ಅಂಗನವಾಡಿ ಬಾಯಿ. ಹಾಗಾಗಿ ಊರಿನಲ್ಲಿ ಒಂದು ಶಾಲೆ, ಒಂದು ಅಂಗನವಾಡಿ ಇರಬೇಕು. ಆದ್ರೆ ಅದರದೇ ಆದಂತ ಜಾಗ ಇರಬೇಕಾಗ್ತದೆ. ನಾವು ಕಾರಣಾಂತರಗಳಿಂದ ಶನಿವಾರ ಶಾಲೆ ಒಂದು, ನಾಗೇರಿ ಶಾಲೆ ಒಂದು, ಯಾಕಂದ್ರೆ ಗ್ರಾಮ ಪಂಚಾಯತ್ ಸಾಕಷ್ಟು ಮಾಡಿದಾಗ ಕೆಲವು ಸಮಸ್ಯೆಗಳಲ್ಲಿ ಆತಂಕಗಳು ಬಂದು ಇದು ಕೂಡ ಧ್ವಜಾರೋಹಣ ಇರುವಂತ ವ್ಯವಸ್ಥೆಯಲ್ಲಿ ಹೊಂದಾಣಿಕೆಯನ್ನ ಕಟ್ಟಡ ಇಲ್ಲಿ ಸುಣ್ಣ ಬಣ್ಣ ಆದ್ರೂ ಮಾಡ್ಕೊಡ್ಬೇಕಲ್ಲ, ಅದೂನೇ ಇಲ್ಲ ಪಂಚಾಯತಿ ಇಲ್ಲ. ಅಲ್ಲ ಏನಾಗ್ತದೆ ಸರ್, ಈಗ ಮೀಟಿಂಗ್ ಕರೆದಾಗ ನಮ್ಗೆ ಹೋಗ್ಲಿಕ್ಕೆ ಮನ್ಸು ಬರುದಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇಲ್ಲಿ ಏನು ಫೆಸಿಲಿಟಿ ಸಿಗ್ತಾ ಇಲ್ಲ. ಅಲ್ಲೇನಿದೆ ಅಂತಂದ್ರೆ ಒಬ್ಬರೇ ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಪಂಚಾಯತಿ ಇದರಲ್ಲಿ ಸುಮಾರು ವರ್ಷ ಆಯ್ತು, ಸುಮಾರು ವರ್ಷ. ಅದಕ್ಕೆ ನಾವ್ ಹೇಳುದು ಏನಂದ್ರೆ, ನಿಮ್ಮ ಬಾಲವಿಕಾಸ ಸಮಿತಿಯ ಎಲ್ಲ ಮಾಡಿ ಅವರು ಸ್ವಲ್ಪ ಪಂಚಾಯತಿ ಸ್ವಲ್ಪ ಯಾಕಂದ್ರೆ ಒತ್ತಡ ಹಾಕಿದ್ರೆ ಕೆಲಸ ಆಗೋದು. ಗ್ರಾಮ ಪಂಚಾಯತಿ ಡಿಸ್ಕಸ್ ಆಯ್ತು, ಅಲ್ಲಿಂದ ಲೆಟ್ರ್ ಹೋಯ್ತು, ಏನಾಗ್ತದೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ ಬಿಡ್ತಾರೆ, ಅಲ್ಲಿ ಡಿಸ್ಕಸ್ ಆಗ್ತದೆ. ಬಟ್ ಅವರು ಸ್ವಲ್ಪ ಸ್ವಲ್ಪ ಧೈರ್ಯ ಬರ್ತದೆ ಅಂತ ಆಯ್ತು, ಬರ್ದಾಯ್ತು. ಒಂದೇ ನಿಮಿಷ ಚಾ ಇಲ್ಲ ಆಮೇಲೆ ನಮ್ಮ ಫೋಟೋದಲ್ಲಿ ಚಾ ಕುಡ್ಕೊಂಡು ಸಭೆ ಮಾಡ್ತೀವಿ. ಬನ್ನಿ ಬಾಯ್, ಒಂದೇ ನಿಮಿಷ ಮುಗಿದು ಮತ್ತೆ ಹೇಳಿದ್ರೆ ಏನಿಲ್ಲ. ಚಾಕ್ ಇಲ್ಲಿ ಚಾ ಮತ್ತೆ ಬಾಯಿ ಪಾಪ ವಿಶೇಷವಾಗಿ ನಾವು ತಿಂತ ಕುತ್ಕೊಳ್ಳೋಣ. ಯಾಕಂದ್ರೆ ಅದನ್ನ ತರುವಂಗಿಲ್ಲ ನಮ್ಮಲ್ಲಿ ಎಲ್ಲ ಚಾ ಕುಡಿದು ನೀರಕ್ಕೆ ನೀರು ಬಾಟ್ಲು ಇಟ್ಟಿಲ್ಲ, ಏನು ತಂದಿಲ್ಲ. ಯಾಕೆ ಇದೇ ಉದ್ದೇಶ, ಅದನ್ನು ನೋಡ್ತಾರೆ ನಮ್ಗೆ. ಹಿಂಗ ಕತೆ ಇದೆ. ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಮಾತನ್ನ ಕೇಳ್ಕೊಂಡು ಬಂದಂತ ಎಲ್ಲರಿಗೂ
ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಎಲ್ಲರೂ ಚಹಾ ಟೀ ಎಲ್ಲ ಕುಡ್ಕೊಂಡು ಎಷ್ಟು ನಿಮಿಷ